ನಮಗೆ ನಿರೀಕ್ಷೆ ಇತ್ತು ಮತ್ತೆ NDA ಗವರ್ಮೆಂಟ್ ಬರುತ್ತೆ ಬಿಹಾರದಲ್ಲಿ ಅಂತ ಹೇಳಿ. ನಾನು ಈ ಸಂದರ್ಭದಲ್ಲಿ 173 ಸೀಟ್ಗಳು ಈಗ ತೋರಿಸ್ತಾ ಇದೆ. ಹಾಗಾಗಿ ನಮ್ಮ NDAಗೆ ನಿತೀಶ್ ಕುಮಾರ್ ಅವರಿಗೆ ಮತ್ತೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಜನ ಬಿಹಾರದಲ್ಲಿ ಕೈ ಹಿಡಿದಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರು ಎಷ್ಟೇ ಅಪಪ್ರಚಾರವನ್ನ ಮಾಡಿದ್ರು, ಎಷ್ಟೇ ಸಂವಿಧಾನವನ್ನ ಇಟ್ಕೊಂಡು ಸಂವಿಧಾನ ವಿರೋಧಿಸ್ತಾ ಇದ್ದಾರೆ ಬಿಜೆಪಿಯವರು, ಸಂವಿಧಾನ ವಿರೋಧಿ ಬಿಜೆಪಿಯವರು, ಸಂವಿಧಾನ ವಿರೋಧಿ ನಿತೀಶ್ ಕುಮಾರ್ ಅವರು, ಅಂಬೇಡ್ಕರ್ ವಿರೋಧಿ ಅಂತೆಲ್ಲ ಹೇಳ್ತಾ ಇದ್ರು. ಇದೆಲ್ಲದಕ್ಕೆ ವಿರುದ್ಧವಾಗಿ ನರೇಂದ್ರ ಮೋದಿಜಿ ಅವರ ನಿತೀಶ್ ಕುಮಾರ್ ಅವರ ಶಕ್ತಿಯನ್ನ ಹೆಚ್ಚಿಸಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬಿಹಾರದ ಜನತೆಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಆದ್ರೂ ಒಂದು ವಿಷಯ, ಬಹಳ ಮಹತ್ವದ ವಿಷಯ ದೇಶದಲ್ಲಿ ಚರ್ಚೆ ಆಗಬೇಕು. ಅದಕ್ಕೆ ಅವರು ಎತ್ತಿದಂತ ಅನೇಕ ವಿಷಯಗಳು, ಈಗ ಫಾರ್ ಎಕ್ಸಾಂಪಲ್ ಅವರು ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆ ವೋಟ್ ಚೋರಿ ವಿಷಯ ಅವ್ರಿಗೆ ಉಲ್ಟಾ ಆಯ್ತು. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಈಗ ಏನ್ ಹೇಳ್ತಾರೆ? ವೋಟ್ ಚೋರಿ ಯಾರು ಮಾಡ್ತಿದ್ರು? ಡಬಲ್ ವೋಟರ್ಸು, ತ್ರಿಬಲ್ ವೋಟರ್ಸು, ಮೂರ್ ಬೂತ್ಗಳಲ್ಲಿ, ಎರಡೆರಡು ಬೂತ್ಗಳಲ್ಲಿ ಹೋಗಿ ಮತದಾನವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕಾಗಿತ್ತ? ಇದನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDU, ಕಾಂಗ್ರೆಸ್ನವರು ವಿನಂತಿಯನ್ನ ಮಾಡಿದ್ರು, ವೋಟ್ ಚೋರಿ ಆಗಬಾರ್ದು, 2-3 ಬೂತ್ಗಳಲ್ಲಿ ಹೋಗಿ ಮತದಾನವನ್ನ ಮಾಡಬಾರ್ದು, ಆ ತರದವ್ರು ಇದ್ದರೆ ತೆಗೆದಾಕಿ ಆ ಹೆಸರುಗಳನ್ನ ಅಂತ ಅವರು ಕೂಡ ಮನವಿ ಮಾಡಿದ್ರು, ನಾವೇ ಮನವಿ ಮಾಡಿದ್ವಿ. ಆದ್ರೆ ಅವರು 65 ಲಕ್ಷ ಮತದಾರರನ್ನ ತೆಗೆದಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಏನು ಕಾಂಗ್ರೆಸ್ನವರು, ರಾಹುಲ್ ಗಾಂಧಿ ಅವರು ಇಡೀ ರಾಜ್ಯಾದ್ಯಂತ ಬಿಹಾರದಲ್ಲಿ 15 ದಿವಸ ಏನು ಯಾತ್ರೆಯನ್ನ ಮಾಡಿದ್ರು. ಈ ಯಾತ್ರೆ ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲ ಕಾಂಗ್ರೆಸ್ ಸೋತಿದೆ, ಆಮೇಲೆ RJDನೂ ಕೂಡ ಸೋತಿದೆ. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆ ನಾನು ಕೇಳೋದಕ್ಕೆ ಬಯಸ್ತೇನೆ. ಒಂದನೇದು. ಆಮೇಲೆ ಎರಡನೇದು, ನಮ್ಮ ಕಳೆದ ಸಾರಿಗಿಂತ ಈ ಸಾರಿ ಸೀಟ್ಗಳು ಹೆಚ್ಚಾಗ್ತಾ ಇದೆ. ಅವ್ರ ಸೀಟ್ಗಳು 19 ಸೀಟ್ ಇತ್ತು ಕಾಂಗ್ರೆಸ್, 13 ಸೀಟಿಗೆ ಬಂದ್ರು. ಇನ್ನು ಎಷ್ಟು ಸಾರಿ ನೀವು ರಾಹುಲ್ ಗಾಂಧಿ ಅವರನ್ನ ಪ್ರಯೋಗ ಮಾಡೋರು? ನಮ್ಮ ನಾಯಕ, ವಿಪಕ್ಷ ನಾಯಕ ಅಂತ ಹೇಳಿ ಎಷ್ಟು ಸಾರಿ ಪ್ರಯೋಗ ಮಾಡ್ತಾ ಇದ್ದೀರಿ ಅನ್ನೋದನ್ನ ನಾನು ಕೇಳೋದಕ್ಕೆ ಬಯಸ್ತಾ ಇದ್ದೇನೆ.